ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ, ಈ ವೇಸ್ಟ್ ಬಾಟಲಲ್ಲಿ ಏನು ಮಾಡೋದಂತೇಳಿ ನಾವು ನೋಡೋಣ. ಈಗ ನಾವು ಜ್ಯೂಸ್ ತೊಗೊಳ್ತೀವಿ, ಅದು ಮುಗ್ದಿದ್ದು ಏನು ಮಾಡಿಬಿಡ್ತೀವಿ, ತೆಗೆದು ಬಿಸಾಕ್ಬಿಡ್ತೀವಿ. ನೀರು ಬಾಟ್ಲ್ ಯೂಸ್ ಇದ್ದರೆ ಮಾತ್ರ ಇಟ್ಕೊಳ್ತೀವಿ, ಇಲ್ಲಾಂದ್ರಿಲ್ಲ. ಈಗ ಇದನ್ನಲ್ಲಿ ನಾವು ಮೇಲ್ಗಡೆ ಭಾಗ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ಮಾಡ್ಬೋದು ಅಂತ ನೀವು ನೋಡ್ತಾ ಇರ್ಬೋದು. ಇದರಿಂದ ವಾಸ್ ಮಾಡೋಣ. ಇದ್ರ ಜೊತೆಗೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಪ್ಲಾಸ್ಟಿಕ್ ಸ್ಪೂನ್ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಸ್ಪೂನಲ್ಲಿ ಕೆಳಗಡೆ ಕಡ್ಡಿ ಥರ ಇರೋದು ಅದು ಬೇಡ, ಮೇಲ್ಗಡೆ ಇದೆಯಲ್ಲ ಆ ಸ್ಪೂನ ಮಾತ್ರ ಕಟ್ ಮಾಡಿ ಇಟ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡು ಇದನ್ನು ನಾನು ನೀಟಾಗಿ ಮೇಲ್ಗಡೆಯಿಂದ ನಾನು ಗ್ಲೂನಲ್ಲಿ ಅಂಟಿಸ್ಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಸಣ್ಣ ಒಂದು ಮಾಹಿತಿನ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಂತಂದರೆ, ಕೆಲವು ಮಕ್ಕಳು ಹಾಲನ್ನ ಕುಡಿತಾರೆ, ಕೆಲವು ಮಕ್ಕಳು ಹಾಲು ಕುಡಿಯೋದಿಲ್ಲ. ಅದರಿಂದ ಅವ್ರಿಗೆ ಪುಷ್ಟಿಯಾಗೂ ಇರಬೇಕು, ಆರೋಗ್ಯವಾಗಿರ್ಬೇಕಂತಂದರೆ ಸಜ್ಜಿಗೆ ಪುಡಿ ಅಂತೇಳಿ ಬರುತ್ತೆ. ಮಕ್ಕಳಿಗೆ ಚಿಕ್ಕದ್ರಲ್ಲಿ ಮಾಡ್ಕೊಳ್ಳೋದು, ದೊಡ್ಡವರಾದ್ಮೇಲೆ ಏನಕ್ಕೆ ಕೊಡಬೇಕು ಅಂತ ತಿಳ್ಕೊತಾರೆ ಅಷ್ಟೇ. ಬಟ್ ಆ ರೀತಿ ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್. ಸ್ವಲ್ಪ ಅಕ್ಕಿ, ಗೋಧಿ ಮತ್ತು ಉದ್ದಿನ ಕಾಳು, ತಣ್ಣಿಕಾಳು, ಈ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದನ್ನು ಮಿಲ್ ಮಾಡಿ ಇಟ್ಕೊಂಡು ಸಂಜೆ ಹೊತ್ತಲ್ಲಿ ರಾಗಿ ಮಾಲ್ಟ್ ಥರ ಮಾಡಿಕೊಡಿ. ಹಾಲನ್ನು ಅದಕ್ಕೆ ಬೆರೆಸ್ಬೋದು. ಹಾಲನ್ನ ಬೆರೆಸಿ ಆ ಒಂದು ರಾಗಿ ಮಾಲ್ಟು ನೀರು ಥರ ಮಾಡಿ, ಸ್ವಲ್ಪ ನೀರು ಥರ ಮಾಡಿ ಅದಕ್ಕೆ ಹಾಲನ್ನ ಬೆರೆಸಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ತುಂಬ ಚೆನ್ನಾಗೂ ಇರುತ್ತೆ, ಅವ್ರಿಗೆ ಆರೋಗ್ಯವಾಗಿರುತ್ತೆ, ಟೇಸ್ಟಾಗಿರುತ್ತೆ. ಯಾಕಂದರೆ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕಿರೋದ್ರಿಂದ ಅವ್ರಿಗೆ ಹೆಲ್ತಿಯಾಗೂ ಇರುತ್ತೆ. ಈ ರೀತಿ ಮಾಡಿ, ಯಾಕಂದರೆ ಹಾಲನ್ನ ಮಕ್ಕಳು ಎಲ್ಲ ಕುಡಿಯೋದಿಲ್ಲ, ಕೆಲವು ಮಕ್ಕಳು ನಮ್ಮ ಮನೆಯಲ್ಲೇ ಇದ್ದಾರೆ. ಆದ್ದರಿಂದ ನಾನು ಹೇಳ್ತಿದ್ದೀನಿ, ಈ ರೀತಿ ನೀವು ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಇದು ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದಂತೇಳಿ ಈ ಒಂದು ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಈಗ ನೀವು ನೋಡ್ತಾ ಇದ್ದೀರಾ, ನಾನು ಬಾಟ್ಲು ಕಟ್ ಮಾಡಿ ಇಟ್ಕೊಂಡು ಆ ಸ್ಪೂನ್ಗಳನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನಿಮಗೆ ಖುಷಿ ಆಗುತ್ತೆ. ನೋಡಿ, ಈಗ ನೀಟಾಗಿ ನಾನು ಕೆಳಗಡೆ ತನಕನೂ ಫುಲ್ ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಈಗ ಕೆಳಗಡೆ ಹಣ್ಸಾಗಿದೆ. ಈಗ ಕೆಳಗಡೆ ಓಪನ್ ಇರೋದ್ರಿಂದ ಅದೇ ರೀತಿ ನಾವು ಇಟ್ಟರೆ ಅದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಬರುತ್ತಲ್ಲ, ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ನಾನು ಸ್ಟಿಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಇರುತ್ತೆ. ಯಾವುದನ್ನು ನಾವು ವೇಸ್ಟ್ ಮಾಡೋಂಗೇ ಇಲ್ಲ ಫ್ರೆಂಡ್ಸ್. ಯಾವುದ್ರಲ್ಲಾದರೂ ಈಗ ವೇಸ್ಟ್ ಆಗಿರೋಂಥದ್ರಲ್ಲಿ ಏನಾದರೂ ಒಂದು ನಾವು ಅದ್ಭುತವಾಗಿ ಒಂದು ಕ್ರಿಯೇಟಿವ್ ಆಗಿ ನಾವು ಒಂದು ಕ್ರಾಫ್ಟ್ ವರ್ಕ್ನ ಮಾಡ್ಬೋದು. ಅದು ಯೂಸ್ ಆಗೋಂಥದ್ದೇ ಇರುತ್ತೆ ಹೊರತು ಯೂಸ್ ಆಗದೇ ಇರೋಂಥ, ಉಪಯೋಗ ಆಗದೇ ಇರೋಂಥದ್ದು ಯಾವುದೂ ಇರೋದಿಲ್ಲ. ಉಪಯೋಗ ಇದ್ದೇ ಇರುತ್ತೆ. ನಾವು ಅದನ್ನು ಯೋಚನೆ ಮಾಡಿ ಮಾಡಬೇಕು ಅಷ್ಟೇ. ಮಾಡೋದ್ರಿಂದ ಅದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಮನೆಯಲ್ಲಿ ನಾವು ಅದು ಇಡ್ಬೋದದು, ಬೇರೆಯವ್ರಿಗೂ ಕೊಡ್ಬೋದು ನಮಗಿಷ್ಟ ಆದರೆ. ನೋಡಿ, ಮತ್ತು ಸೇಲು ಮಾಡ್ಬೋದು. ಇದು ಈ ರೀತಿ ಇದೆ. ಇದು ನೀಟಾಗಿ ಅಂಟಿಸ್ಕೊಳ್ಬೇಕು, ಆವಾಗ ಅದು ಬರೋದಿಲ್ಲ, ನೀಟಾಗಿರುತ್ತೆ. ನಾನು ಏನು ಮಾಡ್ತೀನಿ ಅಂತಂದರೆ ಗೋಲ್ಡ್ ಸ್ಪ್ರೇ ಮಾಡ್ಕೊಳ್ತೀನಿ. ಈಗ ನೋಡಿ, ಗೋಲ್ಡ್ ಸ್ಪ್ರೇನ ಮಾಡ್ಕೊಳ್ತೀನಿ. ಗೋಲ್ಡ್ ಸ್ಪ್ರೇ ಮಾಡಿದಾಗ ಅದು ಯಾವ ರೀತಿ ಇರುತ್ತೆ ಅಂದರೆ, ನೀಟಾಗಿ ನಾವು ಇದನ್ನು ಗೋಲ್ಡ್ ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ. ಆ ಗೋಲ್ಡ್ ಸ್ಪ್ರೇ ಮಾಡುವಾಗ ಅದು ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ನಾವು ಸ್ಪ್ರೇ ಮಾಡ್ಕೋಬೇಕು. ಇದನ್ನೆಲ್ಲ ಸ್ಪ್ರೇ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮೂಗಿಗೆ ಬಟ್ಟೆ ಕಟ್ಕೊಂಡಿಲ್ಲ, ಮಾಸ್ಕ್ ಹಾಕ್ಕೊಂಡು ನೀವು ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ. ಈಗ ನಾವು ಸ್ಪೂನಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಲಾಸ್ಟಲ್ಲಿ ಏನಾದರೂ ವೀಡಿಯೋ ನೋಡಿದ್ರೆ ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತು ಅಂತಂದರೆ ಇದೇ ರೀತಿ ನಾನು ಒಳ್ಳೆ ವೀಡಿಯೋಗಳನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ನೀವು ನನಗೆ ಈ ವಿಡಿಯೋ ನನಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.